ನೋಡಿ ಬ್ಯಾಕ್ ಗ್ರೌಂಡ್ ಏನು ಸಗದಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ವಾಟರ್ ಫಾಲ್ಸ್ನ ನೋಡ್ತಾ ಇದ್ವಿ. ಬನ್ನಿ ವಾಟರ್ ಫಾಲ್ಸ್ನ ನೋಡ್ಕೊಂಬರತ್ತೆ. ತೋರಿಸ್ತೀನಿ ನೋಡಿ ಎಷ್ಟು ಆಳ ಇದೆ. ಒಬ್ಬ ಎಂತ ವ್ಯೂ ಪಾಯಿಂಟ್ ಅಂದ್ರೆ डिप्रेशन में रहता हूँ हमेशा. अभी मैं डिप्रेशन ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ ಬ್ರೋ ಇದನ್ನ. ಸಾಕಾಗಿದೆ ನೋಡಿ, ಎಲ್ಲಾ ಜನ ಅಲ್ಲಿದ್ದಾರೆ ಆ ಕಡೆ. ಬಟ್ ಪೀಸ್ ಆಗಿದೆ ಬ್ರೋ. ಅಲ್ಲೆಲ್ಲ ತೋರಿಸಿ, ಅಲ್ಲಿ ನೋಡಿ ಬ್ರೋ ವ್ಯೂ ನೋಡ್ತಾ ನಿಂತಿದ್ರು ಅಲ್ಲಿ ವ್ಯೂ ಪಾಯಿಂಟ್. ಓ ಅಲ್ಲ ಈಗ ನಾವು ಹೋಗ್ಬೇಕಾಗಿರೋದು. ನೋಡಿ ಸತೀಶ್ ಅಣ್ಣ ಆಲ್ರೆಡಿ ರೆಡಿಯಾಗಿ ಸ್ಟಡಿ ಫುಲ್ಲು ನೋಡಿ, ಟ್ರ್ಯಾಕ್ ಸೂಟ್ ಹಾಕೊಂಡು ರೆಡಿ. ಮಲ್ಲು 3 ಡೋರ್ ತಾರ್ 2 ಇದೆ. ಸೊ ನೋಡಿ ಕ್ಯಾಂಪಿಂಗ್ ಆಲ್ರೆಡಿ ಇಲ್ಲೇ ಅದರೊಳಗಡೆ ಮಲಗಿದ್ರು. ಇನ್ನು ನಮ್ಮ ಅಭಿಲಾಷ್ ಅಣ್ಣವರು ನೈಟ್ ಆಲ್ರೆಡಿ ನೆನ್ನೆ ಎಪಿಸೋಡ್ ನೋಡಿದಿರಿ. ಸೊ ಕಂಪ್ಲೀಟ್ ಆಗಿ ಬಂದು ನಾವು ಸ್ಟೇ ಮಾಡಿದ್ವಿ. ನಾವು ಸ್ಟೇ ಮಾಡಿದ ರೂಮು ನೋಡಿ ಈ ಥರ ಇತ್ತು. ಅಣ್ಣ ಎಲ್ಲ ಆಲ್ರೆಡಿ ರೆಡಿ ಆಗಿದ್ದಾರೆ. ಅರುಣ್ ಅಣ್ಣವರು ರೆಡಿ ಆಗಿದ್ದಾರೆ. ಸೊ ನಮ್ಮ ರೂಮ್ ಈ ಥರ ಇತ್ತು. ಅರುಣ್ ಅಣ್ಣ ಬ್ಯುಸಿ ಇದ್ದಾರೆ, ಮನೆಯಿಂದ ಫೋನ್ ಬಂದಿದೆ, ಮಾತಾಡ್ತಿದ್ದಾರೆ ಆಲ್ರೆಡಿ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಸೊ ನಾವು ಇವಾಗ ಇಲ್ಲಿಂದ ಡೈರೆಕ್ಟು ಒಂದು ಫಾಲ್ಸ್ ಹತ್ರ ಹೋಗ್ತಿದ್ವಿ. ಫಾಲ್ಸ್ ಎಷ್ಟು ಕಿಲೋಮೀಟರ್ ಇದೆ ಏನೂ ಐಡಿಯಾ ಇಲ್ಲ. ಸೊ ನಮ್ಮ ಟೀಮ್ ಅವರು ಆರ್ಗನೈಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಸೊ ಅವ್ರು ಎಲ್ಲಿ ಹೇಳ್ತಾರೆ, ಸೊ ಯಾವ ಥರ ಹೇಳ್ತಾರೆ ಆ ಥರ. ಸೊ ಕಂಪ್ಲೀಟಾಗಿ ಇವಾಗ ಜರ್ಕಿನ್ ಹಾಕೊಂಡಿದ್ದೀನಿ ಮತ್ತು ಶಾರ್ಟ್ಸ್ ಜೊತೆಗೆ ನಂದು ಬ್ಯಾಗ್ ರೆಡಿಯಾಗಿದೆ. ಇನ್ಸತಿ ಕ್ಯಾಮ್ರಾ, ಅದ್ರ ಜೊತೆ ಕೆಲವೊಂದು ಎಕ್ವಿಪ್ಮೆಂಟ್ಸು. ಸೊ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಅರುಣ್ ಅಣ್ಣ ಅವ್ರದ್ದು ಗಾಡಿ ತಾರಾಕ್ಸು. ಸೊ ಇನ್ನೊಂದು ತಾರು. ಸೊ ಆಲ್ರೆಡಿ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದೆ, ಒಂದು ತಾರಾಕ್ಸ್ ಆಗಿರ್ಬೋದು, ಒಂದು ನಾರ್ಮಲ್ಲು 3 ಡೋರ್ ತಾರ್ 2 ಇದೆ. ಸೊ ನೋಡಿ ಕ್ಯಾಂಪಿಂಗ್ ಆಲ್ರೆಡಿ ಇಲ್ಲೇ ಅದರೊಳಗಡೆ ಮಲಗಿದ್ರು. ಇನ್ನು ನಮ್ಮ ಅಭಿಲಾಷ್ ಅಣ್ಣವರು ಇಲ್ಲಿ ನೋಡಿ, ಸತೀಶ್ ಅಣ್ಣ ಆಲ್ರೆಡಿ ರೆಡಿಯಾಗಿ ಸ್ಟಡಿ ಫುಲ್ಲು ನೋಡಿ, ಟ್ರ್ಯಾಕ್ ಸೂಟ್ ಹಾಕೊಂಡು ರೆಡಿ. ಬ್ಲಾಗ್ ಮಾಡೋಕ್ಕೆ ಶುರುವಾಗಿ ಆಲ್ರೆಡಿ ಬ್ಲಾಗ್ ಎಲ್ಲ ಮುಗಿದಿದೆ. ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಸೊ ಇಲ್ಲಿಂದ ಡೈರೆಕ್ಟಾಗಿ ಓಡ್ತಾ ಇರೋದೆ. ಸೊ ಡೈರೆಕ್ಟಾಗಿ ಗಾಡಿ ಎತ್ಕೊಂಡು ಎಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ, ಸೊ ಅವ್ರದ್ದು ಏನು ಪ್ಲ್ಯಾನಿಂಗ್ ಇದೆ ಎಲ್ಲ ನೋಡಿಕೊಂಡು ಸೊ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ರೂಮಿಂದ ನಮ್ಮ ರೆಸಾರ್ಟಲ್ಲಿ ಉಳ್ಕೊಂಡಿರೋ ರೆಸಾರ್ಟಲ್ಲೇ ಫುಡ್ಡಿಗೆ ಬಂದಿದ್ದೀವಿ. ಸೊ ಆಲ್ರೆಡಿ ಎಲ್ಲ ಬಂದು ಯಾವ್ದಾರು ಆಗಿದ್ದಾರೆ ಇಲ್ಲಿ. ಅಣ್ಣ ಏನಣ್ಣ ಇದು? ಪಲಾವ್ ಅಂತೈತೆ ಇಡೀ ರೂಮೆ. ಅಣ್ಣ ಏನು ಗಾಡಿ ಮನೆಯಲ್ಲೇ ಇಲ್ಲೇ ಇದೆ? ತಿನ್ನಕ್ಕಿಂತ ಮುಂಚೆ ಇಲ್ಲೇ ವರ್ಕೌಟ್ ಮಾಡ್ದ ಸತೀಶ್ ಅಣ್ಣ. ಇಲ್ಲಿ ಫುಡ್ ತಿನ್ನಕ್ಕಿಂತ ಮುಂಚೆ ಗಾಡಿ ಮನೆಯಲ್ಲಿ ಎಕ್ಸಸೈಸ್ ಮಾಡಿ ನೋಡಿ, ಇಲ್ಲೇ ಇದೆ ಇದು ಜಿಮ್ನಾಸ್ಟಿಕ್. ಅಲ್ಲಿ ಹಿಂಗೆ ಎತ್ತೋದು ಗದೆ, ಆಂಜನೇಯ ಅದೆಲ್ಲ ಇಲ್ಲೇ ಇದೆ. ಅಲ್ಲಿ ಎತ್ತೋದು, ಇಲ್ಲಿ ಎಕ್ಸಸೈಸ್ ಮಾಡೋದು, ಇಲ್ಲಿ ಮಂಚ ಐತೆ. और अभी तो रुको, क्लाइमैक्स अभी बाकी है. ಎಕ್ಸಸೈಸ್ ಮಾಡೋದು, ಎಕ್ಸಸೈಸ್ ಮಾಡಿ ಆಮೇಲೆ ಫುಡ್ ತೊಗೊಳ್ಳೋದು. ಫುಡ್ಡು ಬಂತು, ಇವಾಗ ಟೇಸ್ಟ್ ಮಾಡೋಣ. ಸೊ ಬನ್ನಿ, ಹೆಂಗೆ ತಿನ್ನೋದು. ಎಲ್ಲ ಫುಲ್ ಗಾಡೀಲಿ ಹೋಗ್ತಾ ಇದ್ದೀವಿ. ಒಳ್ಳೆ ವ್ಯೂ ಎಂಜಾಯ್ಮೆಂಟು, ಬೆಟ್ಟ ನೋಡೋದು. ಈ ಕಡೆ ಸಖತ್ತಾಗಿದೆ, ಈ ಕಡೆ ಕೆರೆ ಇದೆ, ಅದು ಸಖತ್ತಾಗಿದೆ. ಒಳ್ಳೆ ವ್ಯೂವು, ತುಂಬ ಚೆನ್ನಾಗಿದೆ. ಸೊ ಅಣ್ಣನು ಇಲ್ಲೇ ಇದ್ದಾರೆ, ಒಬ್ರು ರೈಡ್ ಮಾಡ್ತಾ ಇದ್ದಾರೆ, ಒಬ್ರು ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೋಗ್ತಾ ಇದೀವಿ ಡೈರೆಕ್ಟ್ ಫಾಲ್ಸ್ ಹತ್ರ ಹೋಗಿ ಫಾಲ್ಸ್ ಹತ್ರ ಕಂಟಿನ್ಯೂ ಮಾಡ್ತೀವಿ. ಯಾವ ಹನಿಗಳಿಂದ ಯಾವ ನೆಲವು ಹಸಿರಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ ಹೆಸರು ಯಾರು ಬರೆದರೋ. ಇಲ್ಲಿಂದ ಸೊ ಟ್ರಕ್ಕಿಂಗು, ಮೇನ್ ಟ್ರಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ನೋಡಿ ಅಲ್ಲಿಂದ ಕ್ಲೈಂಬಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ವಾಟರ್ ಎಂಟ್ರಿ, ಇಲ್ಲಿ ಆಲ್ರೆಡಿ ವಾಟರ್ ಎಂಟ್ರಿ ಆಯಿತು. ಸೊ ಇಲ್ಲಿಂದ ಕ್ಲೈಂಬಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಫುಲ್ ವಿಡಿಯೋಸು ನಾನು ನಿಮಗೆ ಶೂಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಹಂಗೆಲ್ಲ ಮಾಡಬಾರ್ದು, ಆರಾಮ್ಸೆ ಜಾವ್. ನೋಡಿ ನೀರೊಳಗಡೆ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇದು ವಾಟರ್ ಪ್ರೂಫ್ ಜರ್ಕಿನ್ ಪ್ಯಾಂಟು. ಸೊ ನೋ ಇಶ್ಯೂ. कैसा लगा मेरा मजाक? ಮಗೆ ಆಲ್ಮೋಸ್ಟು ಎಲ್ಲ ವಾಟರ್ ಪ್ರೂಫ್ ಬೇರೆ ಅಂಥದ್ದು ಏನು ಸಮಸ್ಯೆ ಇಲ್ಲ ಅಷ್ಟೇ. समझ रहे हो आप? ಅದರಲ್ಲೇನಿದೆ. ಆಮೇಲೆ ಬಿದ್ದಿದ್ದೀಗೆಲ್ಲ ನೆಗಾಡ್ತಿದ್ರಲ್ಲ, ಅವ್ರು ಎಷ್ಟು ಜನ ಬೀಳ್ತಾರೆ ಅಂತ ನಾವು ತೋರಿಸ್ತೀವಿ. ಅದು ಆ್ಯಕ್ಚುಲಿ ಏನು ಅಂತಂದರೆ, ಇಲ್ಲಿ ಕ್ಲೈಮ್ ಮಾಡಬೇಕಾದ್ರೆ ಬೆಟ್ಟ ಗುಡ್ಡ ಹತ್ಬೇಕಾದ್ರೆ ಇದೆಲ್ಲ ಕಾಮನ್.
ಪ್ರತಿಯೊಬ್ಬರಿಗೂ ಇದೇ ಥರ ಇಲ್ಲ. ಅದರಲ್ಲಿ ಇವ್ರು ಬೀಳ್ತಾರಲ್ಲ ಆಗ ತೋರಿಸ್ತೀನಿ. ಇಲ್ಲಿ ಮುಂದೆ ಒಬ್ರು ಹೋಗ್ತಾರೆ ನೋಡಿ, ಅಡಿಕೆ ಮರ. ಬೀಳಿಲ್ಲ ಬೀಳಿಸ್ತೀವಿ. चुप बिल्कुल चुप हिम्मत कैसे हुई तेरी मुंह खोलने की ಅಲ್ಲ ಒಂದಲ್ಲ ಒಂದೇ ಬೀಳ್ತೀವಿ ಎಲ್ಲರೂ. ಅದು ನಾನಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಎಲ್ರಿಗೂ ಫಿಕ್ಸು. ಯಾಕೆಂದ್ರೆ ಮನುಷ್ಯ ಅಂದಮೇಲೆ ಎಡಗ್ಲೇಬೇಕು. ಏನ್ರಾ ಮನುಷ್ಯ ಅಂದಮೇಲೆ ಎಡಗ್ಬೇಕು, ಆರಾಮಾಗಿ ಹೋಗ್ಬೇಕು. ಓ ಏನೋ ಕಾಣ್ತಾ ಇಲ್ಲ ಅಲ್ಲೇ. ಕಲ್ಯಾಣ್ ಬ್ರೋ ನೋಡಿ, ಎಲ್ಲ 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 नहीं तू समझा नहीं समझ रहे हो आप ಹಾ ಕರೆಕ್ಟ್ ಕಾಣಿಸ್ತು ಬ್ರೋ. चले एक काम कर 200 रुपए दे और 50 रुपए काट ओवर एक्टिंग के वजह ಪಾಚಿನೇ ನಂಗೆ ಕಾಣಿಸ್ತಿರೋದು. ಪಾಚಿ ಮೇಲೆ ಬೆಳ್ಕೊಂಡಿರೋ ಗಿಡಗಳು. ಓಕೆ. ಎಲ್ಲ ಹಳೆ ಕಾಲದ ಮರಗಳು ಯಾವ್ದು ಇಲ್ಲ, ಓಕೆ. ಎಲ್ಲ ಚಿಕ್ಕ ಚಿಕ್ಕ ಮರಗಳು. ಅಂದ್ರೆ ಈಗ ಮಾನ್ಸೂನಲ್ಲಿ ಬೆಳ್ಕೊಂಡಿರೋ ತರ. ಅಲ್ಲ ಬೆಳ್ಕೊತದೆ, ಮಳೆಗಾಲದಲ್ಲ ಉದುರೈತದೆ. ಹಾ 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 ಮತ್ತೆ ನಮ್ ತರ ಮಲೆನಾಡಲ್ಲ ಇದು. ಹಾ 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 ಏನಿದೆ ಮಳೆ ತಾತ್ಕಾಲಿಕ. ಈಗ ನೋಡಿ ಇದೆಲ್ಲ ಮೇಲ್ಗಡೆ ಇಲ್ಲ ಹಸ್ರು ಅಷ್ಟೇ. ಗ್ರಾಸ್ ಟೈಮಲ್ಲಿ ಬೆಂಕಿ ಕಾಡಿಗೆ ಬಿಡ್ತದೆ. ಇಲ್ಲಿ ಎಲ್ಲ ಕಡೆ ಆಗ್ತದೆ, ಅಲ್ಲೆಲ್ಲ ಮೇಲೆಲ್ಲ ಆಗ್ತದೆ. ಟೀಮ್ ಆರ್ಗನೈಸರ್ ಇವರೇನೆ, ಜಟಾಯು ಇದರಿಂದ ಬಂದಿರೋ ಅಂಥದ್ದು. ಸೊ ಇವ್ರ ಮುಖಾಂತರ ಇವತ್ತು ನಾವು ಕೂಡ ಟ್ರಕ್ ಮಾಡೋಂಗಾಯ್ತು. ನಾವು ಕೂಡ ಇನ್ಫ್ಲೂಯೆನ್ಸರ್ ಆಗಿ ಒಳ್ಳೆಯಣ ಅಂತೇಳಿ ಇವ್ರ ಜೊತೆ ವಿಡಿಯೋ ಮಾಡ್ತಾ ಇರೋದು. ಬಟ್ ಇವರು ಅಭಿಲಾಷ್ ಅಣ್ಣ ಮತ್ತು ಇವರು ಅಣ್ಣ, ನಿಮ್ಮದು ಚಾನಲ್ ನೇಮ್ ಏನಿದೆಯಲ್ಲ? ಸಿಕ್ಯಾ ಕಲ್ಯಾಣ್ ಬ್ಲಾಗರ್ಸಾ? ಓಕೆ, ಮೆನ್ಷನ್ ಮಾಡಿರ್ತೀನಿ ನಮ್ಮ ಟೀಮಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನದ್ದು. ಸೊ ಐಡಿನ ಮೆನ್ಷನ್ ಮಾಡಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ವಿಸಿಟ್ ಮಾಡಿ ಸೊ ಇನ್ಫಾರ್ಮೇಷನ್ನ ಪಡ್ಕೊಬೋದು. ನೀವು ಕೂಡ ಇದೇ ಥರ ಟ್ರಕ್ಕಿಂಗ್ ಮಾಡಬೇಕು ಅಂತ ಅಂದರೆ ಸೊ ನಮ್ಮ ಜಟಾಯು ಟೀಮ್ ಕಡೆಯಿಂದ ಆರಾಮಾಗಿ ನೀವು ಕೂಡ ನೆಕ್ಸ್ಟ್ ಟೈಮು ಟ್ರಕ್ನ ಮಾಡ್ಬೋದು. ಸೊ ಮೋರ್ ಇನ್ಫಾರ್ಮೇಷನ್ ಅವ್ರ ನಂಬರ್ನ ಸೊ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಹಾಕಿರಿ. ಸೊ ಪರ್ಸ್ನಲ್ ಆಗಿ ಅವರಿಗೆ DM ಮಾಡ್ತೀನಿ ಸ್ನೇಹಿತರೆ. ವಾಟ್ ಎ ಬ್ಯೂಟಿ ಹೇಳ್ತೀರಾಗ್ಲೇ ಯಾರು ಬೀಳ್ತಾರೆ ಅಂತ. ಇವ್ರು ಬಿದ್ರು ಒಳ್ಳೆ ಟೈಮಲ್ಲಿ ವಿಡಿಯೋ ಮಾಡಕ್ಕೆ ಕೇಳಿದ್ರು ಅವರೇ. ಸಖತ್ ರೀಲು ಆಗ್ಲೇ ಹೇಳ್ತಿದ್ರು ವಿಡಿಯೋ ಮಾಡಿ ಬ್ರೋ, ನನ್ನೊಂದು ವಿಡಿಯೋ ಮಾಡಿ ಅಂತ. ವಿಡಿಯೋ ಶೂಟ್ ಮಾಡ್ತಿದ್ದೆ. ಎಂಥ ಟೈಮಲ್ಲಿ ಎಂಥ ಜಾಕ್ ಹೋದ್ರು ಅಂದರೆ ಅಲ್ಲಿ ನೋಡಿ ವ್ಯೂ ಮಾತ್ರ ಅಕ್ಕನ್ ಸಾಕಾಗಿದೆ ನೋಡಿಲ್ಲಿ. ಏನ್ ವ್ಯೂ ಬ್ರೋ, ಒಳ್ಳೆ ವೆದರು. ಇನ್ನು ಕಂಟಿನ್ಯೂ ಇದೆ ಮಾತ್ರ ಪೀಸ್ ಆಗಿದೆ ಬ್ರೋ. ಅಲ್ಲೆಲ್ಲ ತೋರಿಸಿ, ಅಲ್ಲಿ ನೋಡಿ ಬ್ರೋ, ವ್ಯೂ ನೋಡ್ತಾ ನಿಂತಿದ್ರು ಅಲ್ಲಿ ವ್ಯೂ ಪಾಯಿಂಟ್. ಓ ಅಲ್ಲ ಈಗ ನಾವು ಹೋಗ್ಬೇಕಾಗಿರೋದು. ನೋಡಿ 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 ಎಷ್ಟು ಆಳ ಇದೆ. ಒಬ್ಬ ಎಂತ ವ್ಯೂ ಪಾಯಿಂಟ್ ಅಂದ್ರೆ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ ಬ್ರೋ ಇದನ್ನ. ಸಾಕಾಗಿದೆ ನೋಡಿ, ಎಲ್ಲಾ ಜನ ಅಲ್ಲಿದ್ದಾರೆ ಆ ಕಡೆ, ಬಟ್ ನಾವ್ ಈ ಕಡೆ ಮೇಲೆ. ಇನ್ನೂ ವಾಟರ್ ಫಾಲ್ಸ್ ಅಲ್ಲಿಂದ ಡೌನ್ ಇದೆ. ಸೊ ಇಲ್ಲಿ ನೋಡಿ ವಾಟರ್ ಫಾಲು ಸಕ್ಕದಾಗಿದೆ ವ್ಯೂ ಪಾಯಿಂಟು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಇದು ಇದ್ರೆ ಇದು ಅಂದ್ರೆ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ವಾಟರ್ ಫಾಲು. 3 ಬೆಟ್ಟದ ನಡುವೆ ಇದೆ, 3 ಬೆಟ್ಟನೇ 2 ಬೆಟ್ಟನೇ ಇದೆ. ಸೊ ಸಕ್ಕದಾಗಿದೆ ವ್ಯೂ ಪಾಯಿಂಟು. ನಾನಿಂದ ನೋಡಿ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೀನಿ. ಸೊ ನೋಡಿ ಹೆಂಗಿದೆ ಅಂತೇಳಿ. ನೀರು ನೋಡಿ ಅಲ್ಲಿ ರಿಟರ್ನ್ ಆಗ್ತದೆ. ಈ ಕಡೆಯಿಂದ ಒಂದು ವಾಟರ್ ಫಾಲು, ಆ ಕಡೆಯಿಂದ ಒಂದು ವಾಟರ್ ಫಾಲು, 2 ವಾಟರ್ ಫಾಲ್ ಇರೋಂಥದ್ದು. ಸೊ ಅಲ್ಲಿ ಬೀಳ್ತಾ ಇರೋಂಥ ನೀರು ನಮಗೆ ರಿಟರ್ನ್ ಆಗ್ತಾ ಇರೋದು ನೋಡಿ. ಅದು ರಿಟರ್ನ್ ಆಗ್ತಾ ಇರೋದು ನೋಡಿ, ಯಾವ ಥರ ರಿಟರ್ನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಹೆಂಗಿದೆ, ಎಷ್ಟು ಡೀಪ್ ಇದೆ ನೋಡಿ ಎಡ್ಜು. ವಾ ಸಕ್ಕತ್ತಾಗಿದೆ. ಒಬ್ಬೊಬ್ಬೊಬ್ಬೊಬ್ಬ ಹೋಗಕ್ಕೆ ಭಯ ಆಗ್ತಿದೆ ಬರಲಿಗೆ. ಎಷ್ಟು ಡೀಪ್ ಇದೆ ಅಲ್ಲ. ಬಾ ಒಬ್ಬ ನೋಡೋಕೋಸ್ಕರ ಬ್ರೋ. ಇಲ್ಲಿ ಬೀಳ್ತಾ ಇರೋದು ರಿಟರ್ನ್ ಆಗ್ತಾ ಇರೋದು ಅನ್ಸುತ್ತೆ ಗಾಳಿಗೆ ಈ ಕಡೆ.
ಕ್ಯಾಮ್ರಾ ಹಿಡ್ದೆ ಕೈಯೆಲ್ಲ ಫುಲ್ ನೋವು ಬಂದಾಗಿದೆ. ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ನೋಡಿದ್ದಂಥದ್ದು ಕಂಪ್ಲೀಟ್ ಆಗಿ ಆ ಕಡೆಯಿಂದ. ಸೊ ಇವಾಗ ಈ ಕಡೆಯಿಂದ ನಿಮ್ಗೆ ಅಪೋಸಿಟ್ ಆಗಿ ತೋರಿಸ್ತಾ ಇದ್ದಲ್ಲ, ಅಲ್ಲಿಂದ ವ್ಯೂನ ನೋಡಿ ಒಂದ್ಸಲ. ಸಖತ್ತಾಗಿದೆ ಸ್ನೇಹಿತರೆ. ಇದ್ರ ಜೊತೆಗೆ ಇದಲ್ಲ ಸ್ವರ್ಗ. ಸೊ ಇಲ್ಲಿ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಯಾವ ಥರ ಇದೆ ವಾಟರ್ಫಾಲು. ಸೊ ಸಖತ್ತಾಗಿದೆ ನೋಡಿ. ಈ ಥರ ಬಂದಿದೆ. ಇದು ಕಂಪ್ಲೀಟ್ ಆಗಿ ನಾವು ಮಹಾರಾಷ್ಟ್ರಕ್ಕೆ ಬಂದಿರೋ ಅಂಥದ್ದು. ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ವಾಟರ್ಫಾಲು. ಸೊ ಇದು ನಮ್ಮ ಭಾರತದಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ವ್ಲಾಗಲ್ಲಿ ಆಪೋಸಿಟಲ್ಲಿ ಲಾಸ್ಟ್ ಇಲ್ಲ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿ ಬಂದಿರೋ ಅಂಥದ್ದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.